ಸಂವಿಧಾನ ಬದಲಾವಣೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ನೀಡಿರುವ ಹೇಳಿಕೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ನಾಯಕರು ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಎಸ್ವಿಪಿ ವೃತ್ತದಲ್ಲಿ ಹಲಗೆ ಬಾರಿಸಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕೃತಿ ದಹಿಸಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರ ಹಾಗೂ ಡಿಕೆ ಶಿವಕುಮಾರ್ ವಿರುದ್ಧ ಘೋಷಣೆಯನ್ನ ಕೂಗಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಶಿಲ್ ಜಿ ನಮೋಶಿ, ಕಾಂಗ್ರೆಸ್ ಅವರು ಸಂವಿಧಾನ ರಕ್ಷಣೆ ಮಾಡೋದಾಗಿ ಹೇಳಿ ಸಂವಿಧಾನ ರಕ್ಷಣೆ ಮಾಡುವ ವಿಚಾರವನ್ನ ಬಿಟ್ಟು ಸಂವಿಧಾನಕ್ಕೆ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಶಾಸಕ ಬಸವರಾಜ್ ಮತ್ತಿಮೂಡ್, ಅವಿನಾಶ್ ಜಾಧವ್, ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಬಿಜೆಪಿ ನಗರಾಧ್ಯಕ್ಷ ಚಂದು ಪಾಟೀಲ್, ಜಿಲ್ಲಾಧ್ಯಕ್ಷ ಅಶೋಕ್ ಬಗಲಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ಆ ಬಿಲ್ ಏನು ಅಂತಂದರೆ ಜಾತಿಯ ಆಧಾರದ ಮೇಲೆ ಇವತ್ತು ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಜಾತಿಯ ಆಧಾರದ ಮೇಲೆ ಕಾಂಟ್ರಾಕ್ಟರ್ಸ್ಗಳಿಗೆ 4% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಇವತ್ತು ಮಾತಾಡಿದರೆ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಅವ್ರ ಹೆಸರನ್ನು ತೆಗೆದುಕೊಳ್ತಾರೆ. ಆದರೆ ನಿಜವಾದ ಸಂಗತಿ ಏನಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅನೇಕ ವಿಚಾರಗಳಲ್ಲಿ ಮತ್ತು ನಮ್ಮ ಸಂವಿಧಾನದಲ್ಲಿ ಕೂಡ ಅವರು ಈ ರಾಷ್ಟ್ರದ ಸಂವಿಧಾನವನ್ನು ಡ್ರಾಫ್ಟ್ ಕಮಿಟಿಯ ಚೇರ್ಮನ್ ಅಷ್ಟೇ ಅಲ್ಲ, ಈ ದೇಶಕ್ಕೆ ಹೊಸ ದಿಕ್ಕನ್ನು ತೋರಿಸಿದಂಥ ವ್ಯಕ್ತಿ. ನಾವೆಲ್ಲ ಇವತ್ತು ಯಾರೇ ಆಗಲಿ ನಾವೆಲ್ಲಿ ನಿಂತಿದ್ದೀವಿ ಅಂತಂದರೆ ಅಂಬೇಡ್ಕರ್ ಅವ್ರ ಪುಣ್ಯದಿಂದ ಅಂತಂದು ಹೇಳಬೇಕಾಗತ್ತೆ. ಅವ್ರು ಏನು ಹೇಳ್ತಾರೆ, ರಿಸರ್ವೇಷನ್ ಕೆನಾಟ್ ಬಿ ಬೇಸ್ಡ್ ಆನ್ ದ ರಿಲಿಜನ್. ಇದು ನಮ್ಮ ಸಂವಿಧಾನದ ಮುಖ್ಯಾಂಶ. ಆದರೆ ಇವತ್ತು ರಾಹುಲ್ ಗಾಂಧಿ ಆಗಲಿ, ಸಿದ್ದರಾಮಯ್ಯ ಆಗಲಿ, ಇವತ್ತು ಡಿ ಕೆ ಶಿವಕುಮಾರ್ ಅವರಾಗಲಿ, ಇಲ್ಲಿ ಇವ್ರು ಎಲ್ಲರಿಗೂ ಸಂವಿಧಾನ ಏನೂ ಗೊತ್ತಿಲ್ಲ. ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಕೈದಾಗ ಒಂದು ಪುಸ್ತಕ ಕಾನ್ಸ್ಟಿಟ್ಯೂಷನ್ ಬುಕ್ ಅಂತ ಅಳಿಗಾಡ್ಸ್ಕೊಳ್ತಾ ಹೋಗ್ತಾರೆ. ಆ ಸಂವಿಧಾನಕ್ಕೆ ಎಷ್ಟು ಬೆಲೆಯನ್ನು ಕೊಡಬೇಕು ಅದ್ರ ಬಗ್ಗೆ ಕಿಂಚಿತ್ತು ಏನೂ ಗೊತ್ತಿಲ್ಲ. ಅವ್ರು ಏನು ಹೇಳ್ತಾರೆ ಮಾತನಾಡುವಾಗ, ಅವ್ರು ಕೋರ್ಟಿಗೆ ಹೋಗಲಿ, ಕೋರ್ಟಲ್ಲಿ 100% ನಮ್ಮ ಪರವಾಗಿ ಆಗುತ್ತೆ, ಅದರೊಳಗೇನು ಎರಡು ಮಾತಿಲ್ಲ. ಆದರೆ ಕೋರ್ಟಿಗೆ ಹೋದಾಗ ಬೀಳುತ್ತೆ ಅಂತಂದಾಗ ನನ್ನ ಲೆಕ್ಕದ ಪ್ರಕಾರ ನೀವು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇವತ್ತು ಹೇಳಬೇಕಾಗತ್ತೆ. ಮತ್ತು ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಮನೆಯಲ್ಲಿ, ಮೇಲ್ಮನೆಯಲ್ಲಾಗಲಿ ಅಥವಾ ಕೆಳಗಿನ ಮನೆಯಲ್ಲಿ ನಮ್ಮ ಮತ್ತಿಮೂಡವರು ಅವಿನಾಶ್ ಅವರು ಇಲ್ಲೇ ಇದ್ದಾರೆ. ಅವರಿಗೆ 18 ಜನರಿಗೆ 6 ತಿಂಗಳ ಕಾಲ ವಜಾ ಮಾಡ್ತಾರೋ ಅವರಿಗೆ ಸದಸ್ಯರಾಗಿದ್ದಾರೆ. ಭಾಳ ಕಷ್ಟದಿಂದ ಭಾರತೀಯ ಜನತಾ ಪಕ್ಷದಿಂದ ಚುನಾಯಿತ ಸದಸ್ಯರನ್ನು ಇವತ್ತು ಅಮಾನತು ಮಾಡ್ತಾರೆ. ಅದೇನರ್ಥ, ಯಾವ ಸಂದರ್ಭದಲ್ಲಿ 6 ತಿಂಗಳ ಅವರಿಗೆ ಡಿಬಾರ್ ಮಾಡಿಲ್ಲ. ಏನಾರೇ ಆ ಸೆಷನ್ ಕಂಪ್ಲೀಟ್ ಆಗುವವರಿಗೆ ಮಾಡಿರೋದು ಹೊರತಾಗಿ ಇವರು ಪೂರ್ತಿ ಸೆಷನ್ಗೆ ಡಿಬಾರ್ ಮಾಡಿ ಈ ಲೆಜಿಸ್ಲೇಚರ್ ಸಿಸ್ಟಮಕ್ಕೆ ಅವಮಾನ ಮಾಡಿದ್ದಾರೆ ಈ ಕಾಂಗ್ರೆಸ್ ಪಕ್ಷ ಅಥವಾ ಸಿದ್ದರಾಮಯ್ಯ ಅವರ ತಂಡ. ನಾನು ಅದನ್ನು ಖಂಡಿಸ್ತೇನೆ. ಇದಲ್ಲದೆ ಇನ್ನೂ ಅನೇಕ ವಿಚಾರಗಳನ್ನು